ಯಾವುದೇ ಮಹಿಳೆಗೆ ತಾಯಿಯಾಗುವುದು ಅವಳ ಜೀವನದ ಅತ್ಯಂತ ವಿಶೇಷವಾದ ಕ್ಷಣ. ತನ್ನೊಡಲಲ್ಲಿ ಮುದ್ದು ಮಗುವೊಂದು ಚಿಗುರೊಡಿತಾ ಇದೆ ಎಂಬುದು ತಿಳಿಯುತ್ತಿದ್ದಂತೆಯೇ ಹೆಣ್ಣು ತಾಯ್ತನದ ಜವಾಬ್ದಾರಿಯನ್ನ ಹೆಗಲಿಗೆ ಏರಿಸಿಕೊಳ್ತಾಳೆ. ಒಬ್ಬ ಸಾಮಾನ್ಯ ಹೆಣ್ಣು ದೈವತ್ವಕ್ಕೇರುವ ಪಯಣ ಆರಂಭವಾಗುವುದು ಕೂಡ ಇಲ್ಲಿಂದಲೇ. ತೊದಲು ನುಡಿಯುವ ಕಂದನ ಬಾಯಿಂದ ಮೊದಲ ಬಾರಿಗೆ ಬಂದ ಅಮ್ಮ ಎಂಬ ಪದಕ್ಕೆ ಹೆಣ್ಣಿನ ಬದುಕನ್ನೇ ಸಾರ್ಥಕಗೊಳಿಸುವ ಶಕ್ತಿ ಇದೆ. ಹೀಗಾಗಿ ಸಾಮಾನ್ಯ ಮಹಿಳೆಯಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ತಾಯ್ತನವನ್ನ ಅನುಭವಿಸುವುದು ಮಾತ್ರವಲ್ಲ, ಸಂಭ್ರಮಿಸ್ತಾರೆ. ಕರುಳ ಬಳ್ಳಿಯ ಇಂತಹ ಮಧುರ ಬಾಂಧವ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ಆದ್ರೆ ಈಗ ಚೀನಾದ ಕಂಪನಿಯೊಂದು ಮಗುವಿಗೆ ಜನ್ಮ ನೀಡುವ ಮಹಿಳೆಗೆ ಬಿಗ್ ಆಫರ್ ನೀಡಿದೆ. ಏನದು ಆಫರ್ ಎನ್ನೋ ಬಗ್ಗೆ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಚೀನಾ ಒಂಥರ ವಿಚಿತ್ರ ದೇಶನೇ. ಅಲ್ಲಿರುವ ಕಂಪನಿಗಳು ಜನರಿಗೆ ಕೊಡೋ ಆಫರ್ಗಳು ತಲೆ ತಿರುಗುವಂತೆ ಮಾಡುತ್ತವೆ. ಇದೀಗ ಡ್ರ್ಯಾಗನ್ ರಾಷ್ಟ್ರದ ಕಂಪನಿಯೊಂದು ಯಾವುದೇ ಮಹಿಳೆ ಮಗುವಿಗೆ ಜನ್ಮ ನೀಡುವ ಮೂಲಕ ಹಣವನ್ನ ಗಳಿಸಬಹುದು ಎಂಬ ಆಫರ್ ಕೊಟ್ಟಿದೆ. ಇದು ಒಂದು ರೀತಿಯ ಕಮರ್ಷಿಯಲ್ ಜಾಹೀರಾತಾಗಿದ್ದು ಮಕ್ಕಳನ್ನ ಹೊಂದುವ ಮೂಲಕ ಹಣವನ್ನ ಸಂಪಾದಿಸಲು ಮಹಿಳೆಯರನ್ನ ಪ್ರೋತ್ಸಾಹಿಸ್ತಾ ಇದೆ. ಚೀನಾದ ಹೆನಾನ್ ಪ್ರಾಂತ್ಯದಲ್ಲಿರುವ ಕಂಪನಿ ಮಹಿಳೆಯರು ಬಾಡಿಗೆ ತಾಯಂದಿರಾಗುವ ಮೂಲಕ ಹಣವನ್ನ ಗಳಿಸಬಹುದು ಎಂದು ಆಫರ್ ನೀಡಿದೆ. ಅಷ್ಟೇ ಅಲ್ಲ, ಅವರ ವಯಸ್ಸಿಗೆ ಅನುಗುಣವಾಗಿ ಪ್ಯಾಕೇಜ್ ನೀಡಲಾಗ್ತಾ ಇದೆ. 28 ವರ್ಷದ ಮಹಿಳೆ ತಾಯಿಯಾದರೆ ಭಾರತದ ಕರೆನ್ಸಿ ಪ್ರಕಾರ ಆಕೆಗೆ 25,23,783 ರೂಪಾಯಿ ಮತ್ತು 29 ವರ್ಷದ ಮಹಿಳೆ ಮಗುವಿಗೆ ಜನ್ಮ ನೀಡಿದರೆ ಆಕೆಗೆ 24,19,057 ರೂಪಾಯಿಗಳನ್ನು ನೀಡಲಾಗುತ್ತೆ. ಅಂತೆಯೇ ಮಹಿಳೆಗೆ ವಯಸ್ಸಾದಂತೆಲ್ಲ ಮಗುವಿಗೆ ಜನ್ಮ ನೀಡಲು ಅವಳು ಕಡಿಮೆ ಹಣವನ್ನ ಪಡೀತಾಳೆ. ಯಾರಾದರೂ 40ರಿಂದ 42 ವರ್ಷ ವಯಸ್ಸಿನಲ್ಲಿ ಬಾಡಿಗೆ ತಾಯಂದಿರಾಗಲು ಬಯಸಿದ್ದಲ್ಲಿ ಅವರಿಗೆ ಕಂಪನಿಯು 20 ಲಕ್ಷ ರೂಪಾಯಿಗಳನ್ನ ನೀಡುತ್ತೆ. ಹೀಗೆ ಹಣ ಕೊಟ್ಟು ಮಗುವನ್ನ ಪಡೆಯುತ್ತೆ. ಬಳಿಕ ಮಕ್ಕಳಿಲ್ಲದ ದಂಪತಿಗೆ ಕಾನೂನು ಪ್ರಕ್ರಿಯೆಗಳನ್ನೆಲ್ಲ ಮುಗಿಸಿ ಮಗು ನೀಡಲಾಗುತ್ತೆ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ. ನಮಸ್ಕಾರ.